ಅಂದ್ರೆ ಆ ಸಮುದಾಯ ಪ್ರಮುಖವಾಗಿ ಬಿಜೆಪಿ ಜೊತೆ ಏನಾದ್ರು ಸಖ್ಯ ಬೆಳೆಸೋದಕ್ಕೆ ಏನಾದ್ರು ಈ ರೀತಿ ಮಾಡ್ತಾರೆ? ಯಾಕಂದ್ರೆ ಕುಮಾರಸ್ವಾಮಿ ಅವರು ನಿಂತಾಗ್ಲೂ ಕೂಡ ಅವ್ರಿಗೆ ಒಂದು 10,000ಕ್ಕೂ ಮೇಲ್ ವೋಟ್ ಬಂದಿತ್ತು. ಈ ಬಾರಿ ಅದು ಹಿನ್ನಡೆ ಆಗೋದಕ್ಕೆ ಬಿಜೆಪಿ ಜೊತೆ ಇರೋದೇ ಕಾರಣನಾ? ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು ಹೋಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮೈತ್ರಿಯಾಗಿ ಒಂದು ಮೈತ್ರಿ ಧರ್ಮದ ರೀತಿಯಲ್ಲಿ ನಾವು ಇವತ್ತೇನು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಹೆಜ್ಜೆ ಆಗ್ತಾ ಇದ್ದೇವೆ. ಇದು ದೇಶದ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ, ದೇಶದ ಬಗ್ಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವ್ರದ್ದಾದಂಥ ಕೊಡುಗೆಗಳು ಕಳೆದ 10-15 ವರ್ಷದಿಂದ ದೀರ್ಘವಾಗಿ ಕೊಟ್ಕೊಂಡು ಬಂದಿರತಕ್ಕಂಥ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವವನ್ನು ಒಪ್ಪಿ ಸನ್ಮಾನ್ಯ ದೇವೇಗೌಡರು ತಗೊಂಡಿರ್ತಕ್ಕಂಥ ನಿರ್ಣಯ. ಇದೇ ಕಾಂಗ್ರೆಸ್ನ ಪಕ್ಷದ ಜೊತೆ ಕುಮಾರಣ್ಣ ಅವರು ನಾವು ಬಂದು ಸರ್ಕಾರ ರಚನೆ ಮಾಡ್ತೇವೆ ಅಂತ ನಾವು ಯಾವತ್ತೂ ಕೂಡ ಹೋಗಿ ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗಾಗಲಿ DK ಶಿವಕುಮಾರ್ ಮನೆ ಬಾಗಿಲಿಗಾಗಿ ಹೋದಂಥವ್ರಲ್ಲ. ಆದರೆ ಅವರೇ ಬಂದರು 18ರಲ್ಲಿ ಸರ್ಕಾರ ರಚನೆ ಮಾಡಿ 5 ವರ್ಷಗಳ ಕಾಲ ನಿಮ್ಮನ್ನ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ನಿಮಗೆ ಅವಕಾಶಗಳು ಮಾಡಿಕೊಡ್ತೀವಿ ಅಂತ ಹೇಳಿದರು. ಅಂತಿಮವಾಗಿ ಕಾಂಗ್ರೆಸ್ಸು ನಮ್ಮನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಜೊತೆಯಲ್ಲಿ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಏನು 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ತಾವು ಒಂದು ವಿಷಯ ಗಮನಿಸಬೇಕಾಗ್ತದೆ. ಈ 5 ಗ್ಯಾರಂಟಿಗಳಲ್ಲಿ ಇವತ್ತು ಜನಗಳಿಗೆ ಏನು ಮುಟ್ಟಿಸ್ತಾ ಇದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕಳೆದ ಲೋಕಸಭೆನಲ್ಲೂ ಕೂಡ 4 ತಿಂಗಳಿದ್ದಂಗೆ 4 ತಿಂಗಳು ಹಾಕದೆ ಹೋದಂಥ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ. ಆನ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆ 2 ದಿನ ಇದ್ದಂಗೆ ವಿತಿನ್ 48 hours ಆಫ್ ದ ಸ್ಪ್ಯಾನ್, ವಿತಿನ್ 48 hours ಅವರು ಇವತ್ತು ಸರ್ಕಾರದ ದುಡ್ಡಿದು, ನಮ್ಮ ರಾಜ್ಯದ ಸಂಪತ್ತಿನ ದುಡ್ಡಿದು, ಕನ್ನಡಿಗರ ತೆರಿಗೆಯ ದುಡ್ಡಿದು, ಅವ್ರ ಜೇಬಿಂದ ಯಾರು ಕೊಟ್ಟಿಲ್ಲ. ಇಲ್ಲಿ ಆ 2 ತಿಂಗಳು ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕಿದ್ರಲ್ಲ, ಆನ ಟೆಕ್ನಿಕಲ್ ಗ್ರೌಂಡ್ಸ್ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. I think election commission also is very much responsible on this. ಅಲ್ಲ, ಈಗ ಕಾನೂನು ಹೋರಾಟ ಈ ವಿಚಾರವಾಗಲ್ಲ. ಹೋರಾಟಗಳು ಮಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳಿದೆ ಸರ್ಕಾರದ್ದು. ಹೋರಾಟ ಅಂತಕ್ಕಂಥದ್ದು ಸುದೀರ್ಘವಾಗಿ ಇನ್ನು 3 ವರ್ಷಗಳ ಕಾಲ ಜನತಾದಳ ಪಕ್ಷದ ಕಡೆಯಿಂದ ಸುದೀರ್ಘವಾಗಿ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.